ಒಂದು ಕಡೆ ಮೂಲ ಆವಾಸ ಸ್ಥಾನದ ಅಭಾವ, ಮತ್ತೊಂದು ಕಡೆ ಕಂದಾಚಾರ ಹಾಗೂ ಮೌಢ್ಯತೆಯಿಂದಾಗಿ ಅವನತಿಯ ಹಾದಿಯಲ್ಲಿರುವ ಈ ಸಸ್ಯದ ಹೆಸರು ಬ್ರಹ್ಮದಂಡೆ ಅಥವಾ ಕಂಟಾಳ. ಈ ಸಸ್ಯದ ವೈಜ್ಞಾನಿಕ ಹೆಸರು ಎಕಿನೋಪ್ಸ್ ಎಕಿನತಸ್, ಕುಟುಂಬ ಆಸ್ಟರೇಸಿಯೆ. ಸಂಸ್ಕೃತದಲ್ಲಿ ಉಷ್ಣಕಂಟಕ, ಕಂಠಫಲ, ಉತ್ಕಂಟಕ, ಕರಬಂಧನ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಬ್ರಹ್ಮದಂಡೆ, ಬ್ರಹ್ಮದಂಡಿ, ಕಂಟಾಳ, ನರಿಮುಳ್ಳು ಎಂದರೆ ಹಿಂದಿಯಲ್ಲಿ ಊಂಟ್ ಕಂಟೇಲಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಗ್ಲೋಬ್ ಥೆಸಿಲ್ ಹಾಗೂ ಕ್ಯಾಮೆಲ್ಸ್ ಥೆಸಿಲ್ ಎನ್ನಲಾಗಿದೆ. ಕೆರೆ ಕಟ್ಟೆಗಳ ಪಕ್ಕ, ನಾಲೆಗಳ ಪಕ್ಕ, ರಸ್ತೆ ಬದಿ ಹಾಗೂ ಪಾಳು ಭೂಮಿಗಳಲ್ಲಿ ಕಂಡುಬರುವ ಏಕವಾರ್ಷಿಕ ಸಸ್ಯವಾಗಿರುವ ಬ್ರಹ್ಮದಂಡೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಅಫ್ಘಾನಿಸ್ತಾನ ಮುಂತಾದ ದೇಶಗಳಲ್ಲಿ ಕಂಡುಬರುವ ಸಸ್ಯವಾಗಿದ್ದು ಸುಮಾರು 1 ರಿಂದ 3 ಅಡಿ ಎತ್ತರವಾಗಿ ಬೆಳೆಯಬಲ್ಲ ಈ ಸಸ್ಯದಲ್ಲಿ ಹಸಿರು ಬಣ್ಣದ ಕಾಂಡವಿದ್ದು ಗರಗಸದ ಹಲ್ಲಿನಂತಹ ಆಕಾರದ ಸುಮಾರು 7 ರಿಂದ 12 ಸೆಂಟಿಮೀಟರ್ ಉದ್ದದ ಮುಳ್ಳುಗಳಿಂದ ಆವೃತವಾದ ಹಸಿರೆಲೆಗಳಿದ್ದು ಸಸ್ಯದ ಮೇಲ್ಭಾಗದ ಕಾಂಡದ ತುದಿಯಲ್ಲಿ ದುಂಡಾದ ಚೆಂಡಿನಂತಹ ಮಾರ್ಪಾಡಿನ ಸುತ್ತಲೂ ಮೊನಚಾದ ಮುಳ್ಳುಗಳಿದ್ದು ಈ ಮುಳ್ಳುಗಳ ನಡುವೆ 5 ದಳಗಳಿಂದ ಕೂಡಿದ ಬಿಳಿ ಬಣ್ಣದ ನಕ್ಷತ್ರಾಕಾರದ ಹೂವುಗಳಿರುತ್ತವೆ. ಈ ಹೂವುಗಳು ಹಾಗೂ ಮುಳ್ಳುಗಳಿಂದ ಕೂಡಿದ ಈ ಮಾರ್ಪಾಡನ್ನ ನೋಡಲು ಮನಮೋಹಕವಾಗಿರುತ್ತದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಬ್ರಹ್ಮದಂಡೆ ಗಿಡದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಯುನಾನಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಈ ಸಸ್ಯವನ್ನ ವ್ಯಾಪಕವಾಗಿ ಹಲವಾರು ಪೂಜಾ ವಿಧಿಗಳಲ್ಲಿ ಬಳಸಲಾಗುತ್ತದೆ. ಇದರ ಔಷಧೀಯ ಉಪಯೋಗಗಳೆಂದರೆ ಈ ಸಸ್ಯದ ಬೇರು ಹಾಗೂ ಕಾಂಡವನ್ನ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನದಲ್ಲಿ ನಪುಂಸಕತೆಯ ನಿವಾರಣೆಗೆ ಹಾಗೂ ವೀರ್ಯವೃದ್ಧಿಗೆ ಬಳಸಲಾಗುತ್ತದೆ. ಇದರ ಹೊರತಾಗಿ ಆಯುರ್ವೇದ ಹಾಗೂ ಯುನಾನಿ ಚಿಕಿತ್ಸಾ ವಿಧಾನದಲ್ಲಿ ಕೆಮ್ಮು, ಜ್ವರ, ಮೆದುಳು ಜ್ವರ, ಕಣ್ಣಿನ ಸಮಸ್ಯೆಗಳಲ್ಲಿ, ಮಧುಮೇಹ, ಉರಿಯೂತ ಹಾಗೂ ನೋವು ನಿವಾರಕವಾಗಿಯೂ ಕೂಡ ಬಳಸಲಾಗುತ್ತದೆ. ಇದರ ಬೇರಿನಿಂದ ನರಗಳ ನಿಶ್ಯಕ್ತಿ ಹಾಗೂ ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಬೇರು ಗರ್ಭಪಾತಕಾರಿಯಾಗಿದೆ ಕೂಡ. ಇದರ ಬೇರು ಹಾಗೂ ಎಲೆಗಳ ಹೊಗೆಯನ್ನ ಅಸ್ತಮಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಇದೊಂದು ವಿಶಿಷ್ಟವಾದ ಸಸ್ಯವಾಗಿರುವುದರಿಂದ ಉಳಿಸಿಕೊಳ್ಳುವ ಕಡೆಗೂ ಕೂಡ ಗಮನ ಹರಿಸೋಣ.